ಸಿಕ್ಸ್ತ್ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ್ರಿ. ಲೆದರ್ ಬೆಲ್ಟ್ ಈಸ್ ರಿಕ್ವೈರ್ಡ್ ಟು ಟ್ರಾನ್ಸ್ಮಿಟ್ 7.5 ಕಿಲೋವ್ಯಾಟ್ಸ್. ಒಂದು ಲೆದರ್ ಬೆಲ್ಟ್ ಇದೆ, ಸೊ ಅದು 7.5 ಕಿಲೋವ್ಯಾಟ್ಸನ್ನು ಪವರನ್ನು ಟ್ರಾನ್ಸ್ಮಿಟ್ ಮಾಡಬೇಕಾಗಿದೆ. ಸೊ ದೇರ್ ಫಾರ್ ಗಿವನ್ ಪವರ್ ಕ್ಯಾಪಿಟಲ್ P ಈಸ್ ಈಕ್ವಲ್ ಟು 7.5 ಕಿಲೋವ್ಯಾಟ್ಸು. ಅದನ್ನು ವ್ಯಾಟ್ಸಲ್ಲಿ ಬರ್ಕೊತೀನಿ, 7500 ವ್ಯಾಟ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫ್ರಾಮ್ ಎ ಪುಲ್ಲಿ 1.2 ಮೀಟರ್ ಇನ್ ಡಯಾಮೀಟರ್. ಸೊ ಪುಲ್ಲಿ ಇದೆ, ಅದರದ್ದೊಂದು ಡಯಾಮೀಟರ್ ಇದೆ, ಸೊ ಅದನ್ನು D1 ಅಂತ ಕಾಲ್ ಮಾಡೋಣ. ಸೊ ಅದು ಡಯಾಮೀಟರ್ 1.2 ಮೀಟರ್ಸ್ ಇದೆ. ಓಕೆ, ನೆಕ್ಸ್ಟ್ ರನ್ನಿಂಗ್ ಎಟ್ 250 RPM. ಸೊ ಅದ್ರ ಸ್ಪೀಡನ್ನು ಕೂಡ ಕೊಟ್ಟಿದ್ದಾರೆ. ಕರಸ್ಪಾಂಡಿಂಗ್ ಸ್ಪೀಡ್ N1 ಅಂತ ಕಾಲ್ ಮಾಡೋಣ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 250 RPM. 250 RPM ಆಗಿದೆ. ನೆಕ್ಸ್ಟ್ ದ ಆ್ಯಂಗಲ್ ಎಂಬ್ರೇಸ್ಡ್ ಈಸ್ 165 ಡಿಗ್ರಿ. ಅಂದರೆ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ಥೀಟಾ ಈಸ್ ಈಕ್ವಲ್ ಟು 165 ಡಿಗ್ರಿ ಇದೆ. ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಇಂಟು ರೇಡಿಯನ್ಸ್ ಬೈ ಮಲ್ಟಿಪ್ಲೈಯಿಂಗ್ ವಿತ್ ಪೈ ಇಂಟು ಪೈ ಡಿವೈಡೆಡ್ ಬೈ 180 ಡಿಗ್ರಿ. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ, ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ನೋಡೋಣ್ರಿ. 165 ಇಂಟು ಶಿಫ್ಟ್ ಪೈ, ಓಕೆ, ಡಿವೈಡೆಡ್ ಬೈ 180 ಈಕ್ವಲ್ ಟು ಆನ್ಸರ್ ಶಿಫ್ಟ್ ಸ್ಟೋರ್ ಎ. ಇದನ್ನು ಎ ವ್ಯಾಲ್ಯೂಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ಆನ್ಸರ್ ಏನು ಸಿಕ್ಕಿದೆಯಪ್ಪ ಅಂತಂದರೆ ನಮಗೆ, ಸೊ ದಿಸ್ ಈಸ್ ಈಕ್ವಲ್ ಟು 2.8798 ಅಂತ ಬರ್ಕೊತೀನಿ. 8798 ರೇಡಿಯನ್ಸ್. ಲಾಸ್ಟ್ ಟರ್ಮನ್ನು ಡೆಸಿಮಲ್ ಪಾಯಿಂಟನ್ನು ರೌಂಡ್ ಆಫ್ ಮಾಡಿದ್ದೀವಿ. ಸೊ ದಿಸ್ ಈಸ್ ಸ್ಟೋರ್ಡ್ ಅಂಡರ್ ವ್ಯಾಲ್ಯೂ ಎ. ಇದನ್ನು ಎ ಅನ್ನುವಂಥ ಒಂದು ಓಕೆ ಮೆಮೊರಿಯಲ್ಲಿ ಸ್ಟೋರ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ಬೆಲ್ಟ್ ಆ್ಯಂಡ್ ದ ಪುಲ್ಲಿ ಈಸ್ 0.3. ಸೊ ಬೆಲ್ಟ್ ಆ್ಯಂಡ್ ಪುಲ್ಲಿ ಮಧ್ಯೆ ಇರುವಂತಹ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಮ್ಯೂ ಈಸ್ ಈಕ್ವಲ್ ಟು 0.3 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಫ್ ದ ಸೇಫ್ ವರ್ಕಿಂಗ್ ಸ್ಟ್ರೆಸ್ ಇದು ವರ್ಕಿಂಗ್ ಸ್ಟ್ರೆಸ್ ಆಫ್ ದ ಲೆದರ್ ಬೆಲ್ಟ್ ಈಸ್ 1.5 ಮೆಗಾಪಾಸ್ಕಲ್. ಸೊ ಸ್ಟ್ರೆಸ್ ಸಿಗ್ಮಾ, ಸೊ 1.5 ಮೆಗಾಪಾಸ್ಕಲ್. ಮೆಗಾ ಅಂದರೆ 10⁶ ಪಾಸ್ಕಲ್. ಓಕೆ, ನೆಕ್ಸ್ಟ್ ಡೆನ್ಸಿಟಿ ಆಫ್ ದ ಲೆದರ್ ಈಸ್ 1 ಮೆಗಾಗ್ರಾಮ್ ಪರ್ ಮೀಟರ್ ಕ್ಯೂಬ್. ಸೊ ಡೆನ್ಸಿಟಿ ಕೊಟ್ಟಿದ್ದಾರೆ ಮಟೀರಿಯಲ್ಲು ಲೆದರ್ದು. ಸೊ ಡೆನ್ಸಿಟಿ ರೋ ಈಸ್ ಈಕ್ವಲ್ ಟು 1 ಇಂಟು ಮೆಗಾ ಅಂದರೆ 10⁶ ಗ್ರಾಮ್ ಪರ್ ಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ. ಸೊ ಜನರಲಿ SI ಯೂನಿಟ್ಸಲ್ಲಿ ಡೆನ್ಸಿಟಿ kg ಪರ್ ಮೀಟರ್ ಕ್ಯೂಬ್ ಇರುತ್ತಲ್ವಾ. ಸೊ ವಿ ನೀಡ್ ಟು ಕನ್ವರ್ಟ್ ಇಟ್ 1 ಇಂಟು 10⁶ ಅನ್ನು 10�3 ಇಂಟು 10�3 ಅಂತ ಬರ್ಕೊತೀನಿ ಗ್ರಾಮ್ ಪರ್ ಮೀಟರ್ ಕ್ಯೂಬ್. 10�3 ಅಂದರೆ ಕಿಲೋ ಅಲ್ವಾ. ಸೊ 1 ಇಂಟು 10�3 ಅಂದರೆ 1000 ಹೌದು. ಸೊ 1 ಇಂಟು 1000 ಈಸ್ 1000. ಸೊ ಈ ಒಂದು 10�3ನ K ಅಂತ ಬರ್ಕೊತಿದ್ದೀನಿ, kg ಪರ್ ಮೀಟರ್ ಕ್ಯೂಬ್. ಓಕೆ, ಸೊ ದಿಸ್ ವಿಲ್ ಬಿ ದಿ ಡೆನ್ಸಿಟಿ. ಥಿಕ್ನೆಸ್ ಆಫ್ ದ ಬೆಲ್ಟ್ ಈಸ್ 10 mm. ಥಿಕ್ನೆಸ್ಸನ್ನು ಕೊಟ್ಟಿದ್ದಾರೆ ಬೆಲ್ಟಿಂದು. T ಈಸ್ ಈಕ್ವಲ್ ಟು 10 mm ಇದೆ. ಸೊ ಅಂದರೆ 0.010 ಮೀಟರ್ ಆಗಿದೆ. ಸರಿ ರೀ. ಡಿಟರ್ಮೈನ್ ದಿ ವಿಡ್ತ್. ಸೊ ಅವರು ನಮಗೆ ವಿಡ್ತನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ವಿಡ್ತ್ ಈಸ್ ಸ್ಮಾಲ್ b, ದಟ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ವಿ ನೀಡ್ ಟು ಡಿಟರ್ಮೈನ್ ದ ವಿಡ್ತ್ ಆಫ್ ದ ಬೆಲ್ಟ್ ಟೇಕಿಂಗ್ ಸೆಂಟ್ರಿಫ್ಯೂಗಲ್ ಟೆನ್ಷನ್ ಇಂಟು ಅಕೌಂಟ್. ಸೆಂಟ್ರಿಫ್ಯೂಗಲ್ ಟೆನ್ಷನನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ ಅವರು. ಸೊ ಅವ್ರು ಇದನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಇಫ್ ಡೆನ್ಸಿಟಿ ಆರ್ ಮಾಸ್ ಈಸ್ ಗಿವನ್, ಡೆನ್ಸಿಟಿ ಅಥವಾ ಮಾಸನ್ನು ಕ್ವಶನಲ್ಲಿ ಕೊಟ್ಟಿದ್ರಪ್ಪ ಅಂತಂದರೆ ವಿ ನೀಡ್ ಟು ಕನ್ಸಿಡರ್ ಸೆಂಟ್ರಿಫ್ಯೂಗಲ್ ಟೆನ್ಷನ್ ಬೈ ಡಿಫಾಲ್ಟ್. ಸೊ ಅವ್ರು ಏನಿದ್ದು ಸೆಂಟ್ರಿಫ್ಯೂಗಲ್ ಟೆನ್ಷನ್ ನೆಗ್ಲೆಕ್ಟ್ ಮಾಡಿರಿ ಅಂತ ಕೊಡ್ಬೋದೇ ಹೊರತು ಕನ್ಸಿಡರ್ ಮಾಡಿರಿ ಅಂತ ಕೊಡುವ ಅವಶ್ಯಕತೆ ಇರಲಿಲ್ಲ ಈ ಕ್ವಶನಲ್ಲಿ. ಸೊ ಈಗ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ. ಸೊ ಓಕೆ, ಸೊ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ನಾವೇನು ವಿಡ್ತನ್ನು ಡಿಟರ್ಮೈನ್ ಮಾಡಬೇಕಲ್ವಾ. ಸೊ ವಿಡ್ತನ್ನು ಡಿಟರ್ಮೈನ್ ಮಾಡಲಿಕ್ಕೆ ಸೊ ಮ್ಯಾಕ್ಸಿಮಮ್ ಟೆನ್ಷನ್ ಓಕೆ ಇನ್ ದ ಬೆಲ್ಟ್ ಸಿಗ್ಮಾ T ಈಸ್ ಈಕ್ವಲ್ ಟು ಸಿಗ್ಮಾ BT ಅನ್ನುವಂಥ ಒಂದು ಇಕ್ವೇಷನ್ ಇದೆ. ಈ ಇಕ್ವೇಷನಲ್ಲಿ B ಅನ್ನುವಂಥ ಟರ್ಮ್ ಬರುತ್ತೆ. ಸೊ ಈ ಇಕ್ವೇಷನಲ್ಲಿ ಸಿಗ್ಮಾ ವ್ಯಾಲ್ಯೂ ಅಂದರೆ ಸ್ಟ್ರೆಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 1.5 ಇಂಟು 10⁶ ಪಾಸ್ಕಲ್. ಮತ್ತು ಥಿಕ್ನೆಸ್ ವ್ಯಾಲ್ಯೂ ಸ್ಮಾಲ್ t 0.010 ಮೀಟರ್, ಅದನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಹಾಗೆ ಕ್ಯಾಪಿಟಲ್ T ವಿಚ್ ಈಸ್ ಮ್ಯಾಕ್ಸಿಮಮ್ ಟೆನ್ಷನ್ ಸಬ್ಸ್ಟಿಟ್ಯೂಟ್ ಮಾಡಿದರೆ B ವ್ಯಾಲ್ಯೂ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಟೆನ್ಷನ್ T ಕೊಟ್ಟಿಲ್ಲ. ವಿ ನೀಡ್ ಟು ಡಿಟರ್ಮೈನ್ ದಿ ಮ್ಯಾಕ್ಸಿಮಮ್ ಟೆನ್ಷನ್ ಇನ್ ದ ಬೆಲ್ಟ್ ಕ್ಯಾಪಿಟಲ್ T. ಸೊ ಮ್ಯಾಕ್ಸಿಮಮ್ ಟೆನ್ಷನ್ ಇನ್ ದ ಬೆಲ್ಟ್ ಕ್ಯಾಪಿಟಲ್ T ಇನ್ನೂ ಒಂದು ಇಕ್ವೇಷನ್ ಇದೆ. ಕ್ಯಾಪಿಟಲ್ T ಈಸ್ ಈಕ್ವಲ್ ಟು T1 ಪ್ಲಸ್ TC ಅಲ್ವಾ. T1 ವ್ಯಾಲ್ಯೂ ಮತ್ತು TC ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ಮ್ಯಾಕ್ಸಿಮಮ್ ಟೆನ್ಷನ್ T ಸಿಗುತ್ತೆ. ಓಕೆ, ಸೊ T1 ಮತ್ತು TC ಕಂಡುಹಿಡೋಣ. ಫಸ್ಟಿಗೆ TC ನೋಡೋಣ್ರಿ. TC ಸೆಂಟ್ರಿಫ್ಯೂಗಲ್ ಟೆನ್ಷನ್ TC ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ ಸ್ಕ್ವೇರ್. ಸೊ ಮಾಸ್ ಮತ್ತು ವೆಲಾಸಿಟಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೆಂಟ್ರಿಫ್ಯೂಗಲ್ ಟೆನ್ಷನ್ ಸಿಗುತ್ತೆ. ಸೊ ಮಾಸು
ಡೈರೆಕ್ಟ್ಲಿ ಕೊಟ್ಟಿದ್ದಿಲ್ಲ, ವಿ ನೀಡ್ ಟು ಡಿಟರ್ಮೈನ್. ದೇ ಹ್ಯಾವ್ ಗಿವನ್ ದಿ ಡೆನ್ಸಿಟಿ. ವೆಲಾಸಿಟಿ ಡೈರೆಕ್ಟ್ಲಿ ಕೊಟ್ಟಿಲ್ಲ, ವಿ ಕ್ಯಾನ್ ಡಿಟರ್ಮೈನ್. ಸೊ ವೆಲಾಸಿಟಿ ಮತ್ತು ಮಾಸ್ ಯಾವ ರೀತಿ ಡಿಟರ್ಮೈನ್ ಮಾಡೋದು ಅಂತ ನೋಡೋಣ. ಸೊ ನಮಗೆ ಗೊತ್ತಿದ್ದಂಗೆ ಮಾಸ್ ಈಸ್ ಈಕ್ವಲ್ ಟು, ಸೊ ಈ ಮಾಸ್ ಈಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಡೆನ್ಸಿಟಿ ಇಂಟು ವಾಲ್ಯೂಮ್ ಆಗಿರುತ್ತೆ. ಸೊ ಎಮ್ ಡ್ಯಾಶ್ ಅಂತ ಬರ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಇದು ಮಾಸಿನ ಯೂನಿಟ್ ಕೆ ಜಿ, ಬಟ್ ಇಲ್ಲೇ ಸೆಂಟ್ರಿಫಿಕಲ್ ಟೆನ್ಷನಲ್ಲಿ ಇರುವಂತಹ ಮಾಸಿನ ಯೂನಿಟ್ಟು ಕೆ ಜಿ ಪರ್ ಮೀಟರ್ ಲೆಂತ್ ಆಗಿರುತ್ತೆ, ಅದಕ್ಕೋಸ್ಕರ. ಓಕೆ, ಸೊ ಈಗ ಎಮ್ ಡ್ಯಾಶ್ ಏನಾಗುತ್ತೆ ಅಂತ ನೋಡೋಣ ರೀ. ಸೊ ಎಮ್ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಅಂದರೆ ಏರಿಯಾ ಇಂಟು ಲೆಂತು. ಏರಿಯಾ ಆಫ್ ದ ಬೆಲ್ಟ್ ಅಂದರೆ ಬ್ರೆಡ್ತ್ ಇಂಟು ಥಿಕ್ನೆಸ್ ಇಂಟು ಲೆಂತು ಎಲ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿರುವಂಥ ಮಾಸು ಎಮ್ ಇಸ್ ಈಕ್ವಲ್ ಟು ಮಾಸ್ ಪರ್ ಯೂನಿಟ್ ಲೆಂತ್ ಅಂದರೆ ಎಮ್ ಬೈ ಎಲ್. ಸೊ ದಿಸ್ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ಎಲ್. ಸೊ ಎಲ್ಲ ಕ್ಯಾನ್ಸಲ್ ಆಗ್ತವೆ. ಸೊ ಹಾಗಾಗಿ ಸೊ ದಿಸ್ ಮಾಸ್ ಪರ್ ಯೂನಿಟ್ ಲೆಂತ್ ಎಮ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ಬಿ ಇಂಟು ಟಿ ಆಗಿರುತ್ತೆ. ಓಕೆ, ಸೊ ಈ ಒಂದು ಇಕ್ವೇಷನ್ ಮೂಲಕ ಸೊ ನಮಗೇನು ಮಾಡಿದ್ದಾರೆ, ಬಿ ಕಂಡುಹಿಡಿಬೇಕು. ಆ್ಯಕ್ಚುಲಿ ಬಿನೇ ಕಂಡುಹಿಡಿಬೇಕು. ಸೊ ಮಾಸ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಬಿ. ಸೊ ಬಿ ಹಾಗೆ ಉಳ್ಕೊಂತತೆ. ಥಿಕ್ನೆಸ್ ವ್ಯಾಲ್ಯೂ ಮತ್ತು ಡೆನ್ಸಿಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಮಾಸ್ ಇನ್ ಟರ್ಮ್ಸ್ ಆಫ್ ಥಿಕ್ನೆಸ್ ಸಿಗುತ್ತೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೆಂಟ್ರಿಫಿಕಲ್ ಟೆನ್ಷನ್ ಇನ್ ಟರ್ಮ್ಸ್ ಆಫ್ ಬ್ರೆಡ್ತೆ ಸಿಗುತ್ತೆ. ಓಕೆ, ಇನ್ ಟರ್ಮ್ಸ್ ಆಫ್ ಬಿನೇ ಇರುತ್ತೆ. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಬಿ ಅಲ್ಲೇ ಬರುತ್ತೆ ಇಕ್ವೇಷನ್ನು. ಒಂದು ಬಿ ಅಲ್ಲಿ ಇಕ್ವೇಷನ್ ಬರುತ್ತೆ, ಅದನ್ನು ಸಾಲ್ವ್ ಮಾಡ್ಕೋಬೋದು. ಈಗ ಫರ್ದರ್ ಆಗಿ ವೆಲಾಸಿಟಿ ಕಂಡುಹಿಡಿಯೋಣ. ಸೊ ವೆಲಾಸಿಟಿ ಬೇಕಲ್ವಾ. ಸೊ ವೆಲಾಸಿಟಿ ವಿ ಈಸ್ ಈಕ್ವಲ್ ಟು ಪೈ ಡಿ ಎನ್. ಸೊ ಇಲ್ಲಿ D1 ಮತ್ತು N1 ಕೊಟ್ಟಿದ್ದಾರೆ. ಪೈ D1 N1 ಡಿವೈಡೆಡ್ ಬೈ 60. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ವೆಲಾಸಿಟಿ ವಿ ಸಿಗುತ್ತೆ. ಸೊ ಈಗ ಎಮ್ ಸಿಕ್ಕಿದೆ, ವಿ ಸಿಕ್ಕಿದೆ, ಟಿ ಸಿ ಸಿಕ್ತು. ಈಗ T1 ಕಂಡುಹಿಡಬೇಕಲ್ವಾ. ಸೊ T1 ಅನ್ನು ಕಂಡುಹಿಡಲಿಕ್ಕೆ ಸೊ ವಿ ಹ್ಯಾವ್ ರೇಷಿಯೋ ಆಫ್ ದಿ ಡ್ರೈವಿಂಗ್ ಟೆನ್ಷನ್ T1 ಡಿವೈಡೆಡ್ ಬೈ T2 ಈಸ್ ಈಕ್ವಲ್ ಟು ಇ ರೆಸ್ ಟು ಮ್ಯೂ ಥೀಟಾ. ಸೊ ಈ ಇಕ್ವೇಷನ್ ಮೂಲಕ ನಾವೇನು ಮಾಡ್ಬೋದಪ್ಪ ಅಂದರೆ ಸೊ T1 ಇನ್ ಟರ್ಮ್ಸ್ ಆಫ್ T2 ಕಂಡುಹಿಡಿಬೋದು. ಸೊ ಮ್ಯೂ ವ್ಯಾಲ್ಯೂ ಮತ್ತು ಥೀಟಾ ವ್ಯಾಲ್ಯೂ ಸೊ ದೇ ಹ್ಯಾವ್ ಗಿವನ್. ಥೀಟಾ ಕೊಟ್ಟಿದ್ದಾರೆ, ಮ್ಯೂ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ. ಸೊ ಅವಾಗ T1 ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಂಟು T2 ಆಗುತ್ತೆ. ಸೊ ಈಗ ಪವರನ್ನು ಕೂಡ ಕೊಟ್ಟಿದ್ದಾರೆ ಅವ್ರು ನಮಗೆ. ಸೊ ಪವರ್ ಮೂಲಕ ಪವರ್ ಇನ್ ಇಕ್ವೇಷನ್ ಯೂಸ್ ಮಾಡ್ಕೊತಿದ್ವಿ. ಪಿ ಈಸ್ ಈಕ್ವಲ್ ಟು T1 ಮೈನಸ್ T2 ಇಂಟು ವೆಲಾಸಿಟಿ ವಿ. ಸೊ ವಿ ಮೇಲ್ ಕಂಡು ಹಿಡಿದಿದ್ದೀವಿ, ಪವರ್ ಕೊಟ್ಟಿದ್ದಾರೆ. T1 ಮೇಲ್ಗಡೆ ಇಲ್ಲ, ಇನ್ ಟರ್ಮ್ಸ್ ಆಫ್ T2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಒಂದು ಇಕ್ವೇಷನ್ ಮೂಲಕ T2 ಕಂಡು ಹಿಡಿತೀವಿ. ಸೊ T2 ವ್ಯಾಲ್ಯೂ ಮತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ T1 ಸಿಗುತ್ತೆ. ಓಕೆ, T1 ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ, ಟಿ ಸಿಗುತ್ತೆ. ಟಿ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಆವಾಗ ಓಕೆ ವಿಡ್ತ್ ಆಫ್ ದ ಬೆಲ್ಟ್ ಬಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಈಗ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಟು ಡಿಟರ್ಮೈನ್ ಟಿ ಸಿ ಡಿಟರ್ಮೈನ್ ಮಾಡೋಕ್ಕೆ ಮಾಸ್ ಮತ್ತು ವೆಲಾಸಿಟಿ ಮಾಡಬೇಕಲ್ವಾ. ಹಾಗಾಗಿ ಅವರ್ ಫಸ್ಟ್ ಸ್ಟೆಪ್ ಇಸ್ ಟು ಡಿಟರ್ಮೈನ್ ದಿ ವ್ಯಾಲ್ಯೂ ಆಫ್ ದಿ ಮಾಸ್. ಸೊ ಮಾಸನ್ನು ಫಸ್ಟ್ ಕಂಡುಹಿಡೋಣ ವಿತ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ವೆಲಾಸಿಟಿ ಕಂಡುಹಿಡೋಣ ರೀ. ದಿಸ್ ವಿಲ್ ಬಿ ಅವರ್ ಸೆಕೆಂಡ್ ಸ್ಟೆಪ್. ಮಾಸ್ ವೆಲಾಸಿಟಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಟಿ ಸಿ ಕಂಡುಹಿಡ್ತೀವಿ. ದಿಸ್ ವಿಲ್ ಬಿ ಅವರ್ ಥರ್ಡ್ ಸ್ಟೆಪ್. ಸೊ ನೆಕ್ಸ್ಟ್ T1 ಕಂಡುಹಿಡಬೇಕಲ್ವಾ. ಸೊ T1 ಕಂಡುಹಿಡಿಯೋಕ್ಕೆ ಸೊ ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್ ದಿ ರೇಷಿಯೋ ಆಫ್ ಡ್ರೈವಿಂಗ್ ಟೆನ್ಷನ್ T1 ಬೈ T2. ದಿಸ್ ವಿಲ್ ಬಿ ಅವರ್ ಫೋರ್ತ್ ಸ್ಟೆಪ್. ಈ ಫೋರ್ತ್ ಸ್ಟೆಪ್ ಮೂಲಕ ಈ ಬಂದಿರುವಂತಹ ಕಾನ್ಸ್ಟೆಂಟ್ ವ್ಯಾಲ್ಯೂನ ಈ ಪವರ್ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ವಿಲ್ ಗೋಯಿಂಗ್ ಟು ಅಪ್ಟೈನ್ ದ ವ್ಯಾಲ್ಯೂ ಆಫ್ T2. T2 ವ್ಯಾಲ್ಯೂ ಮತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದಿಸ್ ವಿಲ್ ಬಿ ಅವರ್ ಅಗೇನ್ ಸಿಕ್ಸ್ ಸ್ಟೆಪ್. ಸೊ T2 ವ್ಯಾಲ್ಯೂ ಸಿಗುತ್ತೆ. T2 ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ T1 ವ್ಯಾಲ್ಯೂ ಸಿಗುತ್ತೆ. ಸೊ T1 ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆ್ಯಂಡ್ ಟಿ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಕ್ಯಾಪಿಟಲ್ ಟಿ ವ್ಯಾಲ್ಯೂ ಸಿಗುತ್ತೆ. ದಿಸ್ ವಿಲ್ ಬಿ ಅವರ್ ಸೆವೆಂತ್ ಸ್ಟೆಪ್. ಟಿ ವ್ಯಾಲ್ಯೂ ಮೇಲ್ಗಡೆ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಅಪ್ಟೈನ್ ದ ವ್ಯಾಲ್ಯೂ ಆಫ್ ವಿಡ್ತ್ ಆಫ್ ದ ಬೆಲ್ಟ್. ಓಕೆ, ಆನ್ ಸಿಂಪ್ಲಿಫಿಕೇಶನ್ ಆಫ್ ದ ಇಕ್ವೇಷನ್. ಸೊ ಈಗ ಸಾಲ್ವ್ ಮಾಡೋಣ ರೀ, ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅವರ್ ಫಸ್ಟ್ ಸ್ಟೆಪ್ ಇಸ್ ಟು ಡಿಟರ್ಮೈನ್ ದಿ ಮಾಸ್. ಸೊ ಮಾಸ್ ಎಮ್ ಈಸ್ ಈಕ್ವಲ್ ಟು ಓಕೆ ಡೆನ್ಸಿಟಿ ಇಂಟು ಬಿ ಇಂಟು ಟಿ ಅಲ್ವಾ. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಸೊ ಡೆನ್ಸಿಟಿ ದೇ ಹ್ಯಾವ್ ಗಿವನ್ ಆಸ್ 1000 kg ಪರ್ ಮೀಟರ್ ಕ್ಯೂಬ್. ಸೊ 1000 ಇದೆ. ಬ್ರೆಡ್ತ್ ಬಿ ಆಗೆ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ ಇಂಟು ಟಿ. ಥಿಕ್ನೆಸ್ ದೇ ಹ್ಯಾವ್ ಗಿವನ್ ಆಸ್ 0.01 ಮೀಟರ್ಸ್. ಅದನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡೋಣ. 0.010 ಇದೆ. ದ್ಯಾಟ್ ಈಸ್ ಈಕ್ವಲ್ ಟು ಸೊ ಇಲ್ಲೇನು ಸಿಗುತ್ತೆ ಇದ್ರ ಮೂಲಕ ಅಂತ ನೋಡೋಣ ರೀ. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ 1000 ಇಂಟು 0.01 ಅಂದರೆ 10 ಬರುತ್ತೆ ಇಂಟು 0.01 ದ್ಯಾಟ್ ಈಸ್ ಈಕ್ವಲ್ ಟು 10. ಸೊ ದಿಸ್ ಈಸ್ 10B ಆಗಿದೆ. ಸೊ ಇದನ್ನು ಕೂಡ ಇಲ್ಲೇ ಎಂಟ್ರಿ ಮಾಡ್ಕೊಳೋಣ. ಓಕೆ, ಸೊ 10B. ಓಕೆ, ಸೊ ಬಿ ಇದೆ. ಸೊ ಯೂನಿಟ್ ಮಾಸ್ ಇಂದಂದರೆ kg ಪರ್ ಮೀಟರ್ ಲೆಂತ್.
So this will be the value of the mass. Next, second step to determine the value of the velocity v. So value of the velocity v is equal to pi into d1 n1 divided by 60, that is equal to pi into diameter d1 1.2 meter ಕೊಟ್ಟಿದ್ದಾರೆ, 1.2 into n1 250 rpm, so 250 divided by 60. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಏನು ಸಿಗುತ್ತೆ ಅಂತ ನೋಡೋಣ. ಓಕೆ, ಸೊ ಶಿಫ್ಟ್ ಪೈ ಇಂಟು 1.2 ಇಂಟು 250 ಡಿವೈಡೆಡ್ ಬೈ 60 ಈಕ್ವಲ್ ಟು, ಸೊ 15.70 ಸಿಕ್ಕಿದೆ. ಇನ್ನು ಸ್ಟೋರ್ ಮಾಡೋಣ, ಆನ್ಸರ್ ಶಿಫ್ಟ್ ಸ್ಟೋರ್ ಬಿ. ಓಕೆ, ಸೊ ಇದನ್ನು ಎಂಟ್ರಿ ಮಾಡ್ಕೊಳನ್ರಿ ಇಲ್ಲೇ. ಸೊ ದಿಸ್ ಈಸ್ ವೆಲಾಸಿಟಿ ಎಷ್ಟು ಸಿಕ್ಕಿದೆ ಅಂದರೆ, ಸೊ 15.7079 ಇದೆ. ಸೊ ಯು ಕ್ಯಾನ್ ರೌಂಡ್ ಅಪ್ ಟು 708 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಇದನ್ನು ಬಿ ಅನ್ನುವಂತಹ ಒಂದು ವ್ಯಾಲ್ಯೂಲ್ಲಿ ಸ್ಟೋರ್ ಮಾಡಿದ್ದೀವಿ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಬಿ. ಸೊ ಇದನ್ನು ಬಿ ಅನ್ನುವಂಥ ಒಂದು ಟರ್ಮಲ್ಲಿ ಸ್ಟೋರ್ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ವೆಲಾಸಿಟಿ ವಿ ಕ್ಯಾಲ್ಕುಲೇಟ್ ಮಾಡಿದೆ. ಥರ್ಡ್ ಸ್ಟೆಪ್ಪಲ್ಲಿ ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್ ದಿ ವ್ಯಾಲ್ಯೂ ಆಫ್ ದಿ ಸೆಂಟ್ರಿಫ್ಯೂಗಲ್ ಟೆನ್ಷನ್ ಟಿ ಸಿ. ಸೆಂಟ್ರಿಫ್ಯೂಗಲ್ ಟೆನ್ಷನ್ ಟಿ ಸಿ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ ಸ್ಕ್ವೇರ್. ಸೊ ದ್ಯಾಟ್ ಈಸ್ ಈಕ್ವಲ್ ಟು, ಸೊ ಮಾಸ್ ಅಂದರೆ 10b ಬಂದಿದೆ. ಸೊ ದಿಸ್ ಈಸ್ 10 ಇಂಟು ಬಿ ಇಂಟು ವೆಲಾಸಿಟಿ ಸ್ಕ್ವೇರ್. ವೆಲಾಸಿಟಿ 15.708 ಬಂದಿದೆ, 15.708 ಹೋಲ್ ಸ್ಕ್ವೇರ್. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು, ಸೊ ಇದೇನು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ವ್ಯಾಲ್ಯೂ ಆಫ್ ಟಿ ಸಿ. ಸೊ ಆಲ್ರೆಡಿ 15.70 ಇಲ್ಲೇ ಇದೆ. ಇದನ್ನು ಆನ್ಸರ್ ಸ್ಕ್ವೇರ್ ಮಾಡುವ ಇಂಟು 10 ಮಾಡಿದರೆ, ಸೊ ವಿ ಆರ್ ಗೋಯಿಂಗ್ ಟು ಅಬ್ಟೇನ್ ದ ವ್ಯಾಲ್ಯೂ ಆಸ್ 2467. ಬಿ ಹಾಗೆ ಇದೆ, ಬಿ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಆನ್ಸರ್ ಅಗೇನ್ ಶಿಫ್ಟ್ ಸ್ಟೋರ್ ಟು ಸಿ. ಇದನ್ನು ಸಿ ಅನ್ನುವಂಥ ಒಂದು ಟರ್ಮಲ್ಲಿ ಸ್ಟೋರ್ ಮಾಡಿದ್ದೀನಿ. ಓಕೆ, ಸೊ ಈಗ ಎಂಟ್ರಿ ಮಾಡ್ತಾ ಇದ್ದೀನಿ ಇಲ್ಲೇ. ಇಟ್ ಈಸ್ 2467.4. ಓಕೆ, ಬಿ ಹಾಗೆ ಇದೆ. ಸೊ ಈ ರೀತಿ ಬ್ರ್ಯಾಕೆಟಲ್ಲಿ ಹಾಕೊಂಡು ಬಿ. ಸೊ ವ್ಯಾಲ್ಯೂ ಆಫ್ ದಿ ಸೆಂಟ್ರಿಫ್ಯೂಗಲ್ ಟೆನ್ಷನ್ ವಿಲ್ ಬಿ ನ್ಯೂಟನ್ಸ್. ಇದನ್ನು ನ್ಯೂಟನ್ಸಲ್ಲಿ ಬರೆಯುವ. ಸೊ ವಿ ಹ್ಯಾವ್ ಸ್ಟೋರ್ಡ್ ಇಟ್ ಇನ್ ಸಿ. ಹಾಗೆ ಇಲ್ಲೇ ಸಿ ಅನ್ನೋಂಥ ಒಂದು ಸಿಂಬಲನ್ನು ಕೂಡ ಹಾಕೊಂಡಿರ್ತೀನಿ ಫಾರ್ ರಿಮೆಂಬರಿಂಗ್ ಪರ್ಪಸ್. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಮುಗೀತಲ್ವಾ. ಥರ್ಡ್ ಸ್ಟೆಪ್ ಮುಗಿದ್ಮೇಲೆ ಫೋರ್ತ್ ಸ್ಟೆಪ್. ಸೊ ವಿ ನೀಡ್ ಟು ಡಿಟರ್ಮೈನ್ ದಿ ರೇಷಿಯೋ ಆಫ್ ದಿ ಡ್ರೈವಿಂಗ್ ಟೆನ್ಷನ್ T1 by T2. ಸೊ T1 divided by T2 is equal to e raised to mu theta. ಸೊ ದ್ಯಾಟ್ ಈಸ್ ಈಕ್ವಲ್ ಟು e raised to mu ಅಂತ ಅಂದರೆ 0.3 ಕೊಟ್ಟಿದ್ದಾರೆ. 0.3 ಇಂಟು ಥೀಟಾ ವ್ಯಾಲ್ಯೂ ದೇ ಹ್ಯಾವ್ ಗಿವನ್ ಇಟ್ ಆಸ್ 165 ಡಿಗ್ರಿ. ರೇಡಿಯನ್ಸಲ್ಲಿ ನಾವು ಸಬ್ಮಿಟ್ ಮಾಡಬೇಕು. 2.8798 ಇದೆ ರೇಡಿಯನ್ಸಲ್ಲಿ. ಸೊ 2.8798. ಸೊ ವಿ ಆರ್ ಗೋಯಿಂಗ್ ಟು ಅಬ್ಟೇನ್ ದ ವ್ಯಾಲ್ಯೂ ಆಫ್ ದಿ ರೇಷಿಯೋ ಆಫ್ ಡ್ರೈವಿಂಗ್ ಟೆನ್ಷನ್ ಆ್ಯಸ್, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ ರೀ. 0.3 ಇಂಟು, ಸೊ ಈ ಒಂದು ಟರ್ಮನ್ನು ಎ ಎಲ್ ಸ್ಟೋರ್ ಮಾಡಿದ್ದೀವಿ. ಸೊ ಅಲ್ಫಾ ಎ ಈಕ್ವಲ್ ಟು ಶಿಫ್ಟ್ ಇ ರೇಸ್ ಟು ಆನ್ಸರ್ ಈಕ್ವಲ್ ಟು, ಸೊ ಈಗ ಇದ್ರ ವ್ಯಾಲ್ಯೂ ಬಂದಿದೆ. ಆನ್ಸರ್ ಶಿಫ್ಟ್ ಸ್ಟೋರ್ ಡಿಗೆ ಸ್ಟೋರ್ ಮಾಡುವ. ಓಕೆ, ಸೊ ಇದೆಷ್ಟು ಬಂದಿದೆ ಅಂದರೆ ಇ ರೇಸ್ ಟು ಮ್ಯೂ ಥೀಟಾ ವ್ಯಾಲ್ಯೂ 2.372425 ಅಂತ ಮಾಡ್ಕೊಳೋ. ಓಕೆ, ಸೊ ಇದನ್ನು ಡಿ ಅನ್ನುವಂಥ ಟರ್ಮಲ್ಲಿ ನಾವು ಸ್ಟೋರ್ ಮಾಡಿದ್ದೀವಲ್ವಾ. ಸೊ ದಿಸ್ ಈಸ್ ಡಿ. ಓಕೆ, ನೆಕ್ಸ್ಟ್ T1 by T2 ಆಗಿದೆ. ಸೊ ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್ ದಿ ವ್ಯಾಲ್ಯೂ ಆಫ್ T2. ಓಕೆ, ಸೊ ಬೈ ಸಬ್ಸ್ಟಿಟ್ಯೂಟಿಂಗ್ ದ ಫಿಫ್ತ್. ಸೊ ಫಿಫ್ತಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ಮುಂಚೆ ಸೊ ಇದನ್ನು ಇನ್ನೊಂದ್ಸಲ ಬರಿತಿದ್ದೀನಿ ಯಾವ ರೀತಿಯಾಗಿದೆ ಅಂತ. ಸೊ T1 by T2 ಈಸ್ ಈಕ್ವಲ್ ಟು 2.3725 ಬಂದಿದೆ. ಸೊ ವಿಚ್ ಈಸ್ ಗೋಯಿಂಗ್ ಟು ಗಿವ್ ಅಸ್ T1 ಈಸ್ ಈಕ್ವಲ್ ಟು 2.3725 T2 ಅಲ್ವಾ. ಸೊ ಈಗ ಫಿಫ್ತ್ ಸ್ಟೆಪ್ಪನ್ನು ಸಾಲ್ವ್ ಮಾಡೋಣ ರೀ. ಫಿಫ್ತ್ ಸ್ಟೆಪ್ಪಲ್ಲಿ ಪವರ್ ಇಕ್ವೇಷನ್ P ಈಸ್ ಈಕ್ವಲ್ ಟು T1 minus T2 ಇಂಟು ವೆಲಾಸಿಟಿ V ಇದೆ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ ರೀ. ಸೊ ಪವರ್ ವ್ಯಾಲ್ಯೂ ಕ್ವಶನಲ್ಲಿ ಕೊಟ್ಟಿದ್ದಾರೆ 7500 ವ್ಯಾಟ್ಸ್ ಇದೆ. 7500. ಸೊ ದ್ಯಾಟ್ ಈಸ್ ಈಕ್ವಲ್ ಟು T1 ವ್ಯಾಲ್ಯೂ ಮೇಲೆ T2 ವ್ಯಾಲ್ಯೂ ಮೂಲಕ ಇದೆ. ಸೊ ಅದನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಿಸ್ ಈಸ್ 2.3725. ಓಕೆ, ಸೊ ಇಂಟು T2 ಮೈನಸ್
T2 into velocity V. ಸೊ ವೆಲಾಸಿಟಿ V ವ್ಯಾಲ್ಯೂ ಕೂಡ ನಮಗೆ ಸಿಕ್ಕಿದೆ. ಸೊ ವೆಲಾಸಿಟಿ V ವ್ಯಾಲ್ಯೂ 15.708 ಮೀಟರ್ ಪರ್ ಸೆಕೆಂಡ್ ಇದೆ. 15.708. ಸೊ ಇದನ್ನು ಸಾಲ್ವ್ ಮಾಡೋಣ ಈಗ. ಸೊ ವಿ ಆರ್ ಗೋಯಿಂಗ್ ಟು ಅಬ್ಟೈನ್ ಇಟ್ ಆಸ್ 7500 ಈಸ್ ಈಕ್ವಲ್ ಟು ಸೊ 2.3725 T2 minus T2 ಅಂತ ಅಂದರೆ ಸೊ ವಿ ಆರ್ ಗೋಯಿಂಗ್ ಟು ಅಬ್ಟೈನ್ ಇಟ್ ಆಸ್ 1.3725 T2. ಓಕೆ, ಸೊ ಇಂಟು 15.708. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದರೆ ಸೊ ವಿ ಆರ್ ಗೋಯಿಂಗ್ ಟು ಅಬ್ಟೈನ್ T2 ಈಸ್ ಈಕ್ವಲ್ ಟು ಸೊ T2 ಇಲ್ಲೇ ಇಡುವ. ಸೊ ಇವೆರಡು ಟರ್ಮ್ಸನ್ನು ಈ ಕಡೆ ಡಿನಾಮಿನೇಟ್ರಿಗೆ ಕಳ್ಸನ್ರಿ. ಸೊ ಇಟ್ ವಿಲ್ ಬಿ 7500 ಓಕೆ ಡಿವೈಡೆಡ್ ಬೈ 1.3725 ಇಂಟು 15.708. ಸೊ ಇದರಿಂದ ನಮಗೆ T2 ವ್ಯಾಲ್ಯೂ ಸಿಗುತ್ತೆ. ಕ್ಯಾಲ್ಕುಲೇಟ್ ಮಾಡೋಣ T2 ವ್ಯಾಲ್ಯೂನ. ಓಕೆ, ಸೊ ಇಲ್ಲೇ 2.37 ಆಲ್ರೆಡಿ ಇದೆ. ಮೈನಸ್ ಆನ್ಸರ್ -1 ಮಾಡಿದರೆ ಸೊ ವಿ ಗಾಟ್ 1.3725 ಆನ್ಸರ್ ಇಂಟು 15.708 ಅಂದರೆ ವೆಲಾಸಿಟಿ, ಅದನ್ನು ಬಿ ಅನ್ನುವಂಥ ಟರ್ಮಲ್ಲಿ ಸೇವ್ ಮಾಡಿದ್ವಿ. ಅಲ್ಫಾ ಆನ್ಸರ್ ಇಂಟು ಅಲ್ಫಾ ಬಿ ದ್ಯಾಟ್ ಈಸ್ ಈಕ್ವಲ್ ಟು ಈಗ 7500 ಡಿವೈಡೆಡ್ ಬೈ ಆನ್ಸರ್ ಮಾಡಬೇಕು. 7500 ಡಿವೈಡೆಡ್ ಬೈ ಆನ್ಸರ್ ದ್ಯಾಟ್ ಈಸ್ ಈಕ್ವಲ್ ಟು ಓಕೆ. ಸೊ T2 ವ್ಯಾಲ್ಯೂ ಬಂದಿದೆ ನಮಗೆ ಇನ್ ನ್ಯೂಟನ್ಸಲ್ಲಿ. ಸೊ 347 ಬಂದಿದೆ ಅಲ್ವಾ, 347.88. ಓಕೆ, ಸೊ ಲೈಕ್ ಇಟ್ ಈಸ್ ಅ ನ್ಯೂಟನ್ ಸಿಕ್ಕಿದೆ. ಸೊ ಇದನ್ನು ಸ್ಟೋರ್ ಮಾಡೋಣ ರೀ. ಸೊ ಓಕೆ, ಸೊ ಆನ್ಸರ್ ಶಿಫ್ಟ್ ಸ್ಟೋರ್ ಟು ಈ ವ್ಯಾಲ್ಯೂಗೆ ಸ್ಟೋರ್ ಮಾಡೋಣ. ಓಕೆ, ಸೊ ಈಗ ಮೆಮೊರಿ ಪರ್ಪಸ್ ಇಲ್ಲಿ ಬರ್ಕೊತೀನಿ ಇದನ್ನು ಈ ವ್ಯಾಲ್ಯೂಗೆ ಸ್ಟೋರ್ ಮಾಡಿದ್ದೀವಿ ಅಂತ ಅಂದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಪ್ಪ ಅಂದರೆ T1 ಅನ್ನು ಕಂಡುಹಿಡಬೇಕು. ವಾಪಸ್ 5th ಸ್ಟೆಪ್ ಆಯಿತು. 6th ಸ್ಟೆಪ್ಪಲ್ಲಿ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ T1 ಸಿಗುತ್ತೆ. ಸೊ ದಿಸ್ ವಿಲ್ ಬಿ ಅವರ್ 6th ಸ್ಟೆಪ್. 6th ಸ್ಟೆಪ್ಪಲ್ಲಿ ಈ ಒಂದು ಇಕ್ವೇಷನನ್ನು ಯೂಸ್ ಮಾಡ್ಕೊತೀವಿ. ಓಕೆ, ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ T1. ಸೊ T1 ಈಸ್ ಈಕ್ವಲ್ ಟು 2.3725 ಇಂಟು T2 ಕರೆಕ್ಟ್ ರೀ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 2.3725 into T2 is 347.88. So that is equal to okay. So answer already is 347.88 into 2.3725 ಅನ್ನುವಂಥದ್ದು DL ಸ್ಟೋರ್ ಮಾಡಿದ್ದೀವಿ. ಓಕೆ, ಇದೆಷ್ಟು ಮ್ಯೂ ಥೀಟಾ ವ್ಯಾಲ್ಯೂ ಅಲ್ವಾ. ಸೊ ಅಲ್ಫಾ ಡಿ ಈಸ್ ಈಕ್ವಲ್ ಟು ಸೊ ನಮಗೆ 825 ಸಿಕ್ಕಿದೆ ಅಲ್ವಾ. ಸೊ ಅದನ್ನ ಎಂಟ್ರಿ ಮಾಡೋಣ. ಸೊ ಹಾಗೆ ಸ್ಟೋರ್ ಮಾಡೋಣ. ಆನ್ಸರ್ ಶಿಫ್ಟ್ ಸ್ಟೋರ್ ಟು ಎಫ್ ಅನ್ನುವಂಥ ಒಂದು ಟರ್ಮಲ್ಲಿ ಸ್ಟೋರ್ ಮಾಡಿದ್ದೀವಲ್ವ ಇದನ್ನ. ಓಕೆ, ಸೊ ಈಗ ದಿಸ್ ಈಸ್ 800 T1 ವ್ಯಾಲ್ಯೂ 825.348 ಇದೆ. 35 2 ಟರ್ಮ್ಸ್ ಇದೆ, 2 ಡೆಸಿಮಲ್ ಪಾಯಿಂಟ್ಸ್ ನ್ಯೂಟನ್ಸ್. ಓಕೆ, ಸೊ ಇದನ್ನು ನಾವು ಸ್ಟೋರ್ ಮಾಡಿದ್ವಿ ಎಫ್ ಅನ್ನುವಂತಹ ಒಂದು ವ್ಯಾಲ್ಯೂ ಅಲ್ಲಿ. ಸೊ ಯು ಕ್ಯಾನ್ ರೈಟ್ ಇಟ್ ಎಫ್ ಹಿಯರ್ ಫಾರ್ ಮೆಮೊರಿ ಪರ್ಪಸ್. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಟಿ. ಕ್ಯಾಪಿಟಲ್ ಟಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಬೈ ಸಬ್ಸ್ಟಿಟ್ಯೂಟಿಂಗ್ ದಿ ವ್ಯಾಲ್ಯೂ ಆಫ್ T1 ಆ್ಯಂಡ್ TC. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ರೀ ಈಗ. ಓಕೆ, ಸೊ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಟಿ ಏನಾಗುತ್ತೆ ನೋಡೋಣ. ಸೊ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಟಿ ಈಸ್ ಈಕ್ವಲ್ ಟು T1 ಪ್ಲಸ್ TC. ಸೊ ದ್ಯಾಟ್ ಈಸ್ ಈಕ್ವಲ್ ಟು T1 ಅಂತ ಅಂದರೆ 825.35 ಪ್ಲಸ್ TC ವ್ಯಾಲ್ಯೂ ನಮ್ಗೆ ಮೇಲ್ಗಡೆ ಸಿಕ್ಕಿದೆ. TC ವ್ಯಾಲ್ಯೂ 2467.4 ಇಂಟು ಬಿ 2467.4 ಇಂಟು ಬಿ ಅಲ್ವಾ. ಸೊ ಈಗ ಇದನ್ನು ಆ್ಯಡ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇಲ್ಲೊಂದು ಬಿ ಟರ್ಮ್ ಇದೆ ಅಲ್ವಾ. ಸೊ ಹಾಗಾಗಿ ನಾವು ಈ ಎಕ್ಸಾಕ್ಟ್ಲಿ ಈ ವ್ಯಾಲ್ಯೂ ಆಫ್ ಟಿನ 8th ಸ್ಟೆಪ್ಪಲ್ಲಿ ಈ ಒಂದು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಈಗ 8th ಸ್ಟೆಪ್ ದಟ್ ವಿಲ್ ಬಿ ದಿ ಫೈನಲ್ ಸ್ಟೆಪ್. ಇದನ್ನು ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದಂದು. ಸೊ ವಿ ಆಲ್ಸೋ ನೋ ದಟ್ ಕ್ಯಾಪಿಟಲ್ ಟಿ ಈಸ್ ಈಕ್ವಲ್ ಟು ಸಿಗ್ಮಾ ಬಿ ಟಿ. ಸೊ ವಿಚ್ ಈಸ್ ಗೋಯಿಂಗ್ ಟು ಗಿವ್ ಅಸ್ ಕ್ಯಾಪಿಟಲ್ ಟಿ ಅಂತ ಅಂದರೆ 825.35 ಪ್ಲಸ್ 2467.4 ಇಂಟು ಬಿ ಇದೆ, ವಿಚ್ ವಿಲ್ ಬಿ ಈಕ್ವಲ್ ಟು ಸಿಗ್ಮಾ ಬಿ ಟಿ. ಸಿಗ್ಮಾ ವ್ಯಾಲ್ಯೂ 1.5 ಇಂಟು 10⁶ ಪಾಸ್ಕಲ್, 1.5 ಇಂಟು 10⁶ ಇದೆ, ಇಂಟು ಬಿ, ಅಗೇನ್ ದೆರ್ ಇಸ್ ಅ ಬಿ, ಇಂಟು ಟಿ, thickness T is equal to 0.010. ಓಕೆ,
0.010. ಸೊ ಈಗ 1.5 into 10⁶ into 0.010 ಎಷ್ಟು ಬರುತ್ತೆ ಅಂತ ನೋಡೋಣ. 1.5 10⁶. ಓಕೆ, ಸೊ ಇಂಟು 0.010 that is equal to 15,000 B ಆಗಿದೆ ಇದು. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ಆ್ಯಸ್ ಫಾಲೋಸ್. 15,000 B ಬಂದಿದೆ. ಸೊ ನೆಕ್ಸ್ಟ್ ಲೈನಲ್ಲಿ ರೀರೈಟ್ ಮಾಡುವ. ಸೊ ಈ ಬಿ ಅನ್ನುವಂತಹ ಟರ್ಮನ್ನು RHS ಕಳಿಸ್ತೀನಿ ನಾನು. ಓಕೆ, ಸೊ ಹಾಗಾಗಿ 825.35 ವಿಲ್ ಬಿ ಈಕ್ವಲ್ ಟು 15,000 B ಇದೆ RHS ಅಲ್ಲಿ. 15,000 B ಮೈನಸ್ ಈ ಕಡೆ ಪ್ಲಸ್ ಇದ್ದದ್ದು ಈ ಕಡೆ ಹೋಗುತ್ತೆ ಮೈನಸ್ ಆಗುತ್ತೆ. 2467.4 B ಅಲ್ವಾ. ಏನಪ್ಪ ಅಂದ್ರೆ ಇದನ್ನ ಯಾಕೆ RHS ಅಂತಂದರೆ 15,000ಗಿಂತ ಇದು ವ್ಯಾಲ್ಯೂ ಕಡಿಮೆ ಇದೆ. 15,000 ಈ ಕಡೆ ಕಳಿಸಿದ್ರೆ ನೆಗೆಟಿವ್ ವ್ಯಾಲ್ಯೂ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರುವಂಥ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಸೊ ಈಸಿಯರ್ ಕ್ಯಾಲ್ಕುಲೇಷನ್ಗೆ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿದ್ದೀವಿ. ಇವೆರಡನ್ನು ಸಾಲ್ವ್ ಮಾಡೋಣ. ಸೊ 15,000 B ಆಲ್ರೆಡಿ 15,000 ಇದೆ ಆನ್ಸರ್ ಮೈನಸ್ 2467.4. ಓಕೆ, ಈ ಒಂದು ಟರ್ಮನ್ನು ನಾವು ಸ್ಟೋರ್ ಮಾಡಿದ್ದೀವಾ. ಸೊ ನೋಡಿರಿ ಎಲ್ಲಾದರೂ. ಸೊ 2467.4 ಇಲ್ಲಿ ಸಿಕ್ಕಿದೆ B ಟಿ ಸಿ ವ್ಯಾಲ್ಯೂ 2467 ಅಂದರೆ C ಅಲ್ಲಿದೆ. ಮೈನಸ್ ಅಲ್ಫಾ C ದ್ಯಾಟ್ ಈಸ್ ಈಕ್ವಲ್ ಟು 12,532 ಬಂದಿದೆ. ಸೊ ವಿ ಆರ್ ಗೋಯಿಂಗ್ ಟು ಎಂಟರ್ ಇಟ್ ಆ್ಯಸ್ ಫಾಲೋಸ್. ಓಕೆ, ಸೊ 12,532.59 ಇದೆ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 12,532.5989 ಇದೆ. ಸೊ ಯು ಕ್ಯಾನ್ ರೈಟ್ ಇಟ್ ಇಸ್ 0.6 ಇಂಟು B ಹಾಗೆ ಇದೆ, ಮರಿಬಾರ್ದು. B ಅನ್ನು ಹಾಗೆ ಬರ್ಕೊಳ್ಳಿ. ಓಕೆ, ಸೊ ಈಗ ನೆಕ್ಸ್ಟ್ B ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಸೊ B ವಿಲ್ ಬಿ ಈಕ್ವಲ್ ಟು, ಸೊ ವಿಚ್ ಈಸ್ ಗೋಯಿಂಗ್ ಟು ಗಿವ್ ಅಸ್ B ಈಸ್ ಈಕ್ವಲ್ ಟು, ಸೊ ಈ ಒಂದು ಟರ್ಮನ್ನು ಮಲ್ಟಿಪ್ಲಿಕೇಶನ್ ಟರ್ಮ್ ಇದೆ, ಇದನ್ನು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡಿನಾಮಿನೇಟರ್ ಕಳಿಸುವ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ವ್ಯಾಲ್ಯೂ ಎಷ್ಟಿದೆ ಅಂದರೆ 825.35 ಇದೆ ಡಿವೈಡೆಡ್ ಬೈ 12,532.6. ಸೊ ಈಗೇನು ಬರುತ್ತೆ ಅಂತ ನೋಡೋಣ. ದ ವ್ಯಾಲ್ಯೂ ಆಫ್ B 825.35 ಇದು T1 ವ್ಯಾಲ್ಯೂ. ಸೊ ವಿ ಹ್ಯಾವ್ ಸ್ಟೋರ್ಡ್ ಇಟ್ ಇನ್ F. ಸೊ ಆಲ್ರೆಡಿ ಇಲ್ಲೇ 12532 ಎಂಟ್ರಿ ಇದೆ, ಆನ್ಸರಲ್ಲಿ ಸ್ಟೋರ್ ಆಗಿದೆ. ಅಲ್ಫಾ F ಡಿವೈಡೆಡ್ ಬೈ ಆನ್ಸರ್ ಈಸ್ ಈಕ್ವಲ್ ಟು, ಸೊ ನಮಗೆ ಸಿಕ್ಕಿರುವಂತಹ ಓಕೆ ವಿಡ್ತ್ ಆಫ್ ದ ಬೆಲ್ಟ್ ವ್ಯಾಲ್ಯೂ ಎಷ್ಟಿದೆ ಅಂದರೆ, ಸೊ ಇನ್ SI ಯೂನಿಟ್ಸಲ್ಲಿ 0.06585 ಇದೆ. ಸೊ 856 ಇದೆ, ಯು ಕ್ಯಾನ್ ರೈಟ್ 86 ಮೀಟರ್ಸ್. ಸೊ ಇದನ್ನು ನಾವು ಅಲ್ಲಿ ಜನರಲಿ ಹೇಳ್ತೀವಿ ನಾವು ವಿಡ್ತನ್ನು. ಸೊ ದಿಸ್ ವಿಲ್ ಬಿ ಮಲ್ಟಿಪ್ಲೈ ಬೈ 1000 ಅಂದರೆ 65.86 mm ಇರುತ್ತೆ. ಸೊ ರೌಂಡ್ ಆಫ್ ಮಾಡ್ಬೋದು. ಸೊ ಯು ಕ್ಯಾನ್ ರೌಂಡ್ ಇಟ್ ಟು 66 mm. Okay, so this will be the solution for the given problem.